ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಮ್ಮ ಮನೇಲಿ ದೀಪಾವಳಿ ಸ್ಪೆಷಲ್ ಅಂತ ಬಾತು ವಡೆ ಪಾಯಸನ ಮಾಡಿದರು. ನಾನು ಜಸ್ಟ್ ವಡೆ ಮಾಡಿರ್ತಾರೆ ಅಂದ್ಕೊಂಡೆ. ನಾನು ಎದ್ದೇಳೋಕ್ಕಿಂತ ಮುಂಚೆ ನಮ್ಮಮ್ಮ ಬಾತು ಪಾಯಸ ವಡೆ 3 ಮಾಡಿದರು. ಆ್ಯಂಡ್ ವಡೆ ಮಾಡೋದಕ್ಕೆ ನಾನೇ ಹೆಲ್ಪ್ ಮಾಡಿದ್ದು. ಅದಾದಮೇಲೆ ಮತ್ತೆ ನಮ್ಮ ಮನೆಗೆ ವಾಕರ್ನ ತೊಗೊಂಡು ಬಂದಿದ್ದರು. ಬಿಕಾಸ್ ಅದು ಸ್ವಲ್ಪ ಚಿಕ್ಕದಾಗಿತ್ತು ಆ್ಯಂಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ನೈಟ್ ಟೈಮಲ್ಲಿ ಅಮ್ಮಂಗೆ ಗೊತ್ತಾಗಿರಲಿಲ್ಲ, ತೊಗೊಂಡು ಬಂದಿದ್ದರು. ಮತ್ತು ಅದ್ರ ಡೇ ಹೋಗಿ ಎಕ್ಸ್ಚೇಂಜ್ ಮಾಡಿ ಈ ವಾಕರ್ನ ತೊಗೊಂಡು ಬಂದರು. ಆ್ಯಂಡ್ ಕೂತ್ಕೊಳ್ಳೋದು ಕೂಡ ಪಾಪಗೆ ಚೆನ್ನಾಗಿತ್ತು. ಅದು ಸ್ವಲ್ಪ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ಇದು ಸ್ವಲ್ಪ ತಿಕ್ಕಾಗಿ ಗಟ್ಟಿಯಾಗಿತ್ತು. ಅದು ಸ್ವಲ್ಪ ಜೋರಾಗಿ ಎಸೆದ್ರೆ ಸಾಕು ಹೊಡೆದು ಹೋಗೋ ಥರ ಇತ್ತು. ಇದು ಆ ಥರ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೌಂಡ್ ಕೂಡ ಬರ್ತಾಯಿತ್ತು. ಪಾಪಗೂ ಕೂಡ ಇಷ್ಟ ಆಯಿತು. ಇದ್ರ ಮೇಲೆ ಕೂರಿಸಿ ಇವಾಗ ಊಟ ಮಾಡಿಸಿದ್ರೆಲ್ಲ ಚೆನ್ನಾಗಿ ತಿಂತಾಳೆ. ಅದಾದಮೇಲೆ ಅಮ್ಮ ದೀಪಾವಳಿ ಸ್ಪೆಷಲ್ ಅಂತ ಹೇಳಿ ಲಾಡುನೂ ಕೂಡ ತೊಗೊಂಡು ಬಂದಿದ್ಲು. ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಿಮಗೆ ಯಾರು ವಾಯ್ಸ್ ಕೇಳಿಸ್ತಾ ಇದೆ ಅದು ನನ್ನ ಮಗಳ ವಾಯ್ಸ್. ಯಾವಾಗಲೂ ಅಷ್ಟೇ ಹಿಂಗೆ ಸೌಂಡ್ ಮಾಡ್ತಾನೆ ಇರ್ತಾಳೆ. ತುಂಬ ಅಂದರೆ ತುಂಬ ತುಂಟಿ ನನ್ನ ಮಗಳಂತೂ. ಇವಾಗಲೇ ಹಿಡಿಯೋದಕ್ಕಾಗ್ತಿಲ್ಲ. ಇನ್ನೊಂದು ಚೂರು ದೊಡ್ಡಾದರೆ ಯಾವ ಥರ ಟಾರ್ಚರ್ ಕೊಡ್ತಾಳೋ ನನಗಂತೂ ಗೊತ್ತಿಲ್ಲ. ಅದಾದಮೇಲೆ ಅಮ್ಮ ನನಗೆ ಅಂತ ಹೇಳಿ ಒಂದು ತಾಲಿ ಸರನ ಪೋಣಿಸೋದಕ್ಕೆ ಹೇಳಿದರು. ನನ್ನ ಹತ್ರ ಒಂದಿದೆ ಗೋಲ್ಡಲ್ಲ ಸಿಲ್ವರು, ಅದು ಕೂಡ ಮಣಿದು, ಸಿಲ್ವರ್ ಮಣಿ ಪೋಣಿಸಿರೋ ಥರ ಏನೋ ಇದೆ ಚೈನು. ಅದು ಕಪ್ಪಗೆ ಆಗ್ತಾಯಿದೆ ಅಂತ ಹೇಳಿ ನಮ್ಮಮ್ಮ ಪೋಣಿಸೋದಕ್ಕೆ ಹೇಳಿದರು. ಸೊ ಅದು ಕೂಡ ಇವತ್ತು ಕೊಟ್ಟಿದ್ದರು. ಅದಾದಮೇಲೆ ಪಾಪುಗೆ 8 ಮಂತ್ಸ್ದು ಫೋಟೋಶೂಟ್ ಮಾಡೋಣ ಇವತ್ತು ಅಂತ. ಆ್ಯಕ್ಚುಲಿ 8 ಮಂತ್ಸ್ ಆಗಿ 3-4 ಡೇಸ್ ಆಗಿತ್ತು. ಕಾಲ ಕೂಡ ಬಂದಿರಲಿಲ್ಲ. ಆ ಥರ ಏನಲ್ಲ, ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತಲೇ ತಳ್ತಾ ಇದ್ದೆ. ಸೊ ಫೈನಲಾಗಿ ಇವತ್ತು ಎಷ್ಟೊತ್ತಾದರೂ ಮಾಡೇ ಬಿಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಬಂದು ಕಿಚನ್ ಥೀಮಲ್ಲಿ ಮಾಡೋಣ ಅಂತ ಫೋನಲ್ಲಿ ನೋಡಿದೆ. ಬಟ್ ಅದು ಸೈಕಲ್ ಥರ ಇಲ್ಲ ಇತ್ತು, ಅಷ್ಟೆಲ್ಲ ರಿಸ್ಕ್ ಆಗಲ್ಲ ಆ್ಯಂಡ್ ಆ ಥರ ಲುಕ್ಕು ಬರಲ್ಲ ಅಂತ ಹೇಳಿ ನಾನೇ ಒಂದಷ್ಟು ಡಬ್ಬಿಗಳು ತೊಗೊಂಡು ಹಾಗೆ ಗ್ಯಾಸ್ದು ಸ್ಟೌದೇನಿರುತ್ತಲ್ಲ ಅದು ಸೌಟು ಅನ್ನದ ಕೈ ಅದನ್ನೆಲ್ಲ ತೊಗೊಂಡು ಬಳಸ್ಕೊಂಡು ಒಂದು ಥೀಮ್ನ ಮಾಡಿದೆ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನನಗೂ ಕೂಡ ಇಷ್ಟ ಆಯಿತು. ಬಟ್ ನಮ್ಮ ಪಾಪು ಪೋಸ್ ಕೊಡೋದಕ್ಕೆ ಅಳ್ತಿದ್ಲು, ಬರೋದನ್ನೆಲ್ಲ ಹಾಳು ಮಾಡ್ತಾಯಿದ್ಲು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅದಾದಮೇಲೆ ಊಟ ಮಾಡಿ ನಾನು ಝೂಡಿಯೋದಿಂದ ಐಲೈನರ್ ರಿಮೂವರ್ ತೊಗೊಂಡು ಬಂದಿದ್ದೆ, ವೈಪ್ಸ್ ಆಯಿತಾ. ಒಂಚೂರು ಚೆನ್ನಾಗಿಲ್ಲ, ಸ್ಮೆಲ್ಲೇನೋ ಚೆನ್ನಾಗಿದೆ ಬಟ್ ರಿಮೂವ್ನೇ ಆಗ್ತಾ ಇರಲಿಲ್ಲ. ನಾನು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಐಲೈನರ್ ಹಾಕಿದ್ದೆ, ಏನು ತೊಗೊಂಡಿಲ್ಲ ಅಂತ ಹೇಳಿ ರಿಮೂವ್ ಮಾಡ್ತಾಯಿದ್ದೀನಿ, ರಿಮೂವ್ನೇ ಆಗ್ತಾಯಿಲ್ಲ. ಸೊ ಡೋಂಟ್ ಟ್ರೈ ಝೂಡಿಯೋ ವೈಪ್ಸ್. ಅದಾದಮೇಲೆ 8 ಮಂತ್ಸ್ 7 ಮಂತ್ಸ್ ಪ್ಲಸ್ ಬೇಬೀಸ್ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸೇಫ್ ಕೂಡ. ನಮ್ಮ ಪಾಪು ಆ ಕಡೆ ಈ ಕಡೆ ಹೋಗೋದ್ರಿಂದ ತವಿಯೋದ್ರಿಂದ ಗೋಡೆ ಒಡ್ಸ್ಕೊಳ್ಳೋದು ಬೀಳೋದು ಎಲ್ಲ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕಂದರೆ ಅವಳು ಕೂರೋದನ್ನ ಕಲಿತಾ ಇರೋದ್ರಿಂದ, ಜೊತೆಗೆ ಅವಳು ನಿಂತ್ಕೊಳ್ಳೋದಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದಾಳೆ. ಆದ್ದರಿಂದ ಅವಳು ಬೀಳೋದು, ಗುಂಡೆ ಹೊಡಿಯೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾಯಿದ್ವಿ. ಅದಕ್ಕೆ ಏನು ಮಾಡೋದು ಅಂತ ನೋಡ್ತಾ ಇರಬೇಕಾದ್ರೆ ಈ ಬೆಲ್ಟ್ ನನ್ನ ಕಣ್ಣಿಗೆ ಬಿತ್ತು, ನನ್ನ ಕಣ್ಣಿಗೆಲ್ಲ ನಮ್ಮಮ್ಮನ ಕಣ್ಣಿಗೆ ಬಿತ್ತು. ಸೊ ಅದಕ್ಕೆ ಅಂತ ಹೇಳಿ ಅದನ್ನು ಆರ್ಡ್ರ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದನ್ನು ಹಾಕಿ ಗೋಡೆ ಹತ್ರ ಬಿಟ್ಟರು ಒಂಚೂರು ಅಡ್ಡಿ ಏಟ್ ಆಗದೆ ಇರೋ ಥರ ಸೇಫ್ ಆ್ಯಂಡ್ ಸೆಕ್ಯೂರಾಗಿ ಅವಳು ಆಟನ ಆಡ್ತಾ ಇರ್ತಾಳೆ. ಎಲ್ಲಾರು ನನಗೂ ದೀಪಾವಳಿಗೆ ಲಂಗ ಬ್ಲೌಸು ಡ್ರೆಸ್ಸು ಆ ಥರ ಎಲ್ಲ ಹಾಕ್ಕೊಂಡ್ರೆ ನಾನು ಜಸ್ಟ್ ಸಿಂಪಲ್ಲಾಗಿ ಜಿಮ್ಗೆ ಹೋಗೋ ಥರ ಔಟ್ಫಿಟ್ನ ಹಾಕಿದ್ದೆ. ಅದಾದಮೇಲೆ ದೀಪಾವಳಿಲಿ ಈ ಥರ ಮಳೆ ಹಿಡ್ಕೊಂಡ್ರೆ ಪಟಾಕಿ ಹೊಡಿಯೋರು ತಾನೇ ಹೇಗೆ ಪಟಾಕಿ ಹೊಡಿತಾರೆ ನೀವೇ ನೋಡ್ತಿರ್ಬೋದು ಯಾವ ಥರ ಮಳೆ ಬರ್ತಾಯಿದೆ ಅಂತ. ಪಾಪ ನಮ್ಮನೆ ಎದುರುಗಡೆ ಇರೋರು ಮನೆ ಹತ್ರನೇ ಪಟಾಕಿ ಹೊಡ್ಕೊತಾ ಇದ್ದಾರೆ. ಎಷ್ಟು ಮಳೆ ಬರ್ತಾಯಿದೆ ನೋಡಿ. ಅಂದರೂ ಕೆಲವರು ಪಟಾಕಿ ಹೊಡಿತಾನೆ ಇದ್ರು, ಸೌಂಡು ಮನೆ ಹೊಡೆದೋಗೋ ಥರ ಕೇಳಿಸ್ತಾ ಇತ್ತು. ನೀವು ಪಟಾಕಿ ಹೊಡೆದ್ರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.